ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಇವತ್ತು ಮಧ್ಯಾಹ್ನ ಡೈಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದಾನೆ. ಎಷ್ಟು ಕಟ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಎಲ್ಲೇ ಹೋಗಿ ಕೂತಿದ್ದಾನೆ ಅಂತ. ಅವಳೊಬ್ಳು ಅವನ ಮೇಲೆ ಚಿತ್ರ ಕೆಲಸ ಶುರು ಮಾಡಿದ್ದಾಳೆ. ಬೆನ್ನ ತೋರಿಸಲಿದ್ದು ಬೆನ್ನಲ್ಲೆಲ್ಲ ಚಿತ್ರ ಬಿಡಿಸ್ಕೊಂಡು ಕೂತಿದ್ದಾಳೆ ಅವಳು. ನೋಡಿ ನೋಡಿ ಹಚ್ಚಲಿಲ್ಲ. ಇಂದು ಪುಟ್ಟಕ್ಕ ಜಾತ್ರೆಗೆ ಬಪ್ಪಲಿಲ್ಲ ಆಯ್ತಾ? ಇಬ್ರದೇ ಬಪ್ಪಲಿಲ್ಲ. ನೀನ್ ಸುಮಾರು ದಿನ ಆತಲ್ಲ ಹೋಗ್ಬೋದು. ಹೆಂಗ ನಿನ್ನೆ ಹೋಗ್ದೆ ನೀನ್ ಬಪ್ಪಲಿಲ್ಲ. ನೀ ಹೋಗಿ ಎಂತ ಮಾಡುತ್ತೆ? ಅದಕ್ಕೆ ನೀನ್ ಬಪ್ಪಲಿ ಬೇಡ, ಹಣ ಖರ್ಚಾಗ್ತದೆ. ನಿನಗೆಂತ ಬೇಕು? ಆಟಮ್ಮ. ಆಟಮ್ಮ ಇಲ್ಲೇ ಇದ್ದಲ್ಲ, ಆಟಮ್ಮ ಇಲ್ಲೇ ಇದ್ದೆ. ಮತ್ತೆ ನೀನು ಬೇಡ, ಇಬ್ರು ಬಪ್ಪಲಿಲ್ಲ ಎಂದು ಇಂದು ನಾನು ಎನ್ನ ಅಪ್ಪ ಅಮ್ಮನೊಟ್ಟಿಗೆ ಒಪ್ಪದು ಬೇಕು. ಸೆಕೆ ತಡೆಯುವುದಿಲ್ಲ ಆಯ್ತಾ? ನಾನು ಬರ್ತೇನೆ, ಅಣ್ಣ ಬೇಡ ಅಂತ ಹೇಳು ಮಗ. ಒಂದರಿ ಈ ಸಲ ಹಲಸಿನ ಹಣ್ಣು ಎರಡನೇ ಸಲ ಸಿಕ್ಕಿತ್ತು. ಫಸ್ಟ್ ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು. ನಾನು ಮತ್ತೆ ಅತ್ತೆ ಸೇರಿ ಅದನ್ನು ಕ್ಲೀನ್ ಮಾಡಿಟ್ಟೆವು ಆಯಿತಾ. ಎಂಥ ಭಾರಿ ಕಷ್ಟ ಆಯಿತು ಕ್ಲೀನ್ ಮಾಡಲಿಕ್ಕೆ. ಭಾರಿ ತೆಳ್ಳಗಿನ ಹಲಸಿನ ಸೋಳೆ ಆಯಿತಾ. ಅದರಿಂದ ಹೂ ಸಾರೆ, ಆಮೇಲೆ ಹಲಸಿನ ಬೀಜ ಎಲ್ಲ ತೆಗಿಲಿಕ್ಕೆ ಭಾರಿ ಕಷ್ಟ ಆಯಿತು. ಒಂದೂವರೆ ಗಂಟೆ ಹಿಡಿತಾ ಇತ್ತು ಅದಕ್ಕೆ, ಅಷ್ಟು ತೆಗಿಲಿಕ್ಕೆ. ಹಾಗೆ ಗಲಾಟೆ ಶುರುವಾಯಿತು. ಬನ್ನಿ ಅಂತ ಕರೀಲಿಕ್ಕೆ ಬಂದಿದೆ. ನೋವು ಮಾಡ್ತಿದ್ದಾರೆ. ಓಹೋ ಏನು ಸುದ್ದಿ ಇಲ್ಲ, ಸೈಲೆಂಟ್ ಆಗಿದೆಲ್ಲ ವಾತಾವರಣ ಅಂತ ನೋಡ್ಲಿಕ್ಕೆ ಬಂದರೆ ಅಣ್ಣ ತಂಗಿ ತಲೆ ಬಸ್ತಾ ಇದ್ದಾನೆ. ಬಿಟ್ಟಿದ್ದಾಳೆ ನೋಡಿ ಅವಳು ಸಹ. ಅದಕ್ಕೆ ಹೊರಟದ್ದು. ಘಮ ಘಮ ಹೇಳ್ತಾ. ಸಾಕು ಹೇರ್ ಸ್ಟೈಲ್ ಮಾಡಿ ದುಂಬಲಪ್ಪ. ಹೇರ್ ಸ್ಟೈಲ್ ನೋಡಿ. ಬಾಯ್ಲಿ ಅವನಿಗೆ ಸಿಟ್ಟು ಬಂದಿದೆ. ಇಲ್ಲಿ ನೋಡು. ದ ಆರ್ಟ್ ಇಸ್ ದಿಸ್ ಹಿಯರ್. ಆಯಿತಾ? ಬಾಚಿದ ಹಿಂದೆ ಚಂದ ಬಾಚಿದ್ದಾನೆ, ಗೊತ್ತಾಗ್ತದೆ ಹಿಂದೆ ಬಾಚಿದ್ದು. ತಲೆ ತಿರುಗ್ತೋ, ಹಿಂದೆ ತೋರಿಸು ಮಗಳು, ಹಿಂದೆ ತಿರುಗು ನೋಡಿ, ಚಂದ ಕಾಣ್ತದೆ ಹಿಂದೆ ತಲೆ ಬಾಚಿದ್ದು. ಮುಂದೆ ಇರುವ ಜುಟ್ಟನ್ನು ಮಾತ್ರ ತೆಗ್ದಿಟ್ಟಿದ್ದಾನೆ ಸುಬ್ರಾಯ. ಪಾಪ ಅವಳಿ ಕಣ್ಣಿಗೆಲ್ಲ ಬರ್ತದೆ. ಪುನಃ ಇನ್ನು ಜುಟ್ಟು ಹಾಕಿ ಸಾಕ್ಬೇಕಷ್ಟೇ. ನೋಡಿ ಎಷ್ಟು ಚಂದ ಬಾಚಿದ್ದಾನೆ ಹಿಂದೆ. ಮುಂದೆ ಮಾಡಿದ್ದ ಅವಂತಾರೆ ನೋಡಿ. ಈಗ ಸಿಟ್ಟು ಬಂದಿದೆ ಅವನ ಹತ್ರ. ಅದ ಇವಳನ್ನು ಚೈನಿಗೆ ಹಾಕ್ಬೇಕು. ಮತ್ತೆ ಈಗ ಈ ಟಚ್ ಬೆನ್ನಲ್ಲೇ ಬರಬೇಕು. ಅಪ್ಪಂದು ನಿಮ್ಮ ಮನೇಲಿ ಮಕ್ಕಳಿದ್ರೆ ಹೀಗೆ ಮಾಡ್ತಾರಾ? ನಮ್ಮದಂತೂ ಬೆಳಿಗ್ಗೆ 7 ಆಗಲೇ ಶುರು ಆಗ್ತದೆ. ಈಗ ಸಂಜೆ ನಾನು ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ, ಅಮ್ಮ. ಹಾಗೆ ಇಲ್ಲಿದ್ದಾನೆ ಮಗ. ಮುಂದೆ ನನ್ನ ಅಪ್ಪ ಮತ್ತೆ ತಮ್ಮ, ಮಗಳಿದ್ದಾಳೆ. ನಾವೀಗ ಹೋಗ್ತಾ ಇದ್ದೇವೆ ಪುತ್ತೂರು ಜಾತ್ರೆಗೆ. ನಿನ್ನೆ ಒಮ್ಮೆ ಸಂತೆಗದ್ದೆ ತಿರುಗಿ ಆಗಿದೆ. ಇವತ್ತು ಅಪ್ಪ ಅಮ್ಮನೊಟ್ಟಿಗೊಮ್ಮೆ ಸಂತೆಗದ್ದೆ ತಿರುಗುವ ಅಂತ ಹೊರಟಿದ್ದೇವೆ. ಅಪ್ಪ ಅಮ್ಮನಿಗೆ ಎಲ್ಲ ಕೊಡಿಸೋದು, ಅವರ ಕೈಯಿಂದ ತಿಳ್ಕೊಳ್ಳುವಂತ ಹೊರಟಿದ್ದೇವೆ. ಕೊಡಿಸುವಂತ ಅಲ್ಲ. ನನ್ನದ್ರಲ್ಲಿ ಸಹ ನೆಟ್ವರ್ಕ್ ಇಲ್ಲ. ಅಪ್ಪನ ಮೊಬೈಲ್ ಅಪ್ಪನ ಕೈಲಿ ಗಟ್ಟಿ ಇತ್ತಲ್ಲ. ಅಪ್ಪ ಬಸ್ ತರ್ಲಿಲ್ಲ, ಹಣ ಮಾತ್ರ ತಂದಂತು. ಬಸ್ ಮನೇಲಿ ಇಟ್ಟಿದ್ದಾರೆ. ನಾನು ಮಗಳನ್ನೊಂದು ಬ್ಯಾಗ್ ಹೇಳಿದ್ದೇನೆ, ಕೊಡ್ತಾಳೆ ಅಂತ ನೋಡ್ಬೇಕು ಈಗ. ನೀ ಯಾವಾಗ ನನ್ನ ಹತ್ರ ಬ್ಯಾಗ್ ಹೇಳಿದ್ದು? ಮೊನ್ನೆಯಿಂದಲೇ ಹೇಳ್ತಾ ಇದ್ದೇನೆ. ಎಲ್ಲ ನಂಗೆ ಬತ್ತ ಇಡುದು ನೋಡಿ ಅವರು. ಅಲ್ಲಿ ನಿನ್ನ ಮಗ ಬ್ಯಾಗ್ ಕೊಡಿಸ್ತೇನೆ ಅಂತ ಹೇಳಿದಾಗ ನೀ ಬೇಡ ಅಂತ ಹೇಳಿದೆ. ನನಗೆ ಸೀರೆ
ಇದ್ದ ಅವಾಗ ಒಂದು ಸೀರೆ ತಗೊಂಡು ಅವನು ಬ್ಯಾಗ್ ಕೊಡಿಸ್ತೇನೆ ಅಂತ ಹೇಳುವ ಬೇಡ ನನಗೆ ಸೀರೆ ಮಾತ್ರ ಸಾಕು ಅಂತ ಹೇಳಿ ತಕ್ಕ ಚೆನ್ನಾಗಿ ಕ್ಯಾನ್ಸಲ್ ಮಾಡಿಸ್ಕೊಂಡು ಈಗ ನನ್ನಲ್ಲಿ ಬ್ಯಾಗಿಗೆ ಸ್ಕೆಚ್ ಹಾಕ್ತಿದ್ದಾರೆ. ಈಗ ಬ್ಯಾಗಲ್ಲೆಲ್ಲ ಬ್ಯಾಗ್ ಹಾಗೆ. ಆಹಾ ಒಳ್ಳೆ ಅಮ್ಮ. ಈಗ ನಾವು ಜಾತ್ರೆಗೆ ಬಂದಿದ್ದೇವೆ. ಮೇನ್ ಅಟ್ರಾಕ್ಟ್ ಆಗೋದು ಇದಾಯ್ತಾ, ಜಾಯಿಂಟ್ ವೀಲ್. ಅದರ ಲೈಟಿಂಗಿಗೆ ಕಣ್ಣು ಕುಕ್ಕುದು. ಕಳೆದ ವರ್ಷವ ಅದಕ್ಕಿಂತ ಒಂದೆರಡು ವರ್ಷದ ಹಿಂದೆ ಎರಡು ಜಾಯಿಂಟ್ ವೀಲ್ ಇತ್ತಾಯ್ತಾ ಈ ಥರದ್ದು. ಸೊ 2 ಕಣ್ಣು ಥರ ಕಾಣ್ತಿತ್ತು, ಸೂಪರ್ ಕಾಣ್ತಿತ್ತು. ಈ ಸಲ ಒಂದೇ ಜಾಯಿಂಟ್ ವೀಲ್ ಇರೋದು. ಆಮೇಲೆ ಕೊಲಂಬಸ್ ಅದು ಇದೆಲ್ಲ ಉಂಟು, ಬನ್ನಿ ಎಲ್ಲ ತೋರಿಸ್ತೇನೆ. ಇವನು ರಜೆ ಹಾಕಿ ಬಂದದ್ದಾಯ್ತು ಜಾತ್ರೆಗೆ. ಜಾತ್ರೆಗೆ ರಜೆ ಹಾಕಿ ಬಂದ್ರೆ ಮತ್ತೆಲ್ಲ ಆಯ್ತು. ನಾನ್ ರೆಡಿ ಇದ್ದೆ ರಜೆ ಹಾಕ್ಲಿಕ್ಕೆ, ನಂಗೆ ಕಟ್ಲಿಕ್ಕಿಲ್ಲ. ಅಷ್ಟೇ, ಜಾತ್ರೆಗೆಲ್ಲ ನಿಂಗೆ ಯಾರು ರಜೆ ಕೊಡ್ತಾರೆ ಅಂತ ಹೇಳ್ಬೋದಾ? ಎಂತೆಲ್ಲ ಅವನಿಗೆ ವಾರದ ರಜೆ ಮಂಗಳವಾರ ಮತ್ತೆ ಬುಧವಾರ, ಹಾಗಾಗಿ ಅವನಿಗೆ ಚಾನ್ಸ್ ಆಯ್ತು. ಗುರುವಾರ ಶುಕ್ರವಾರ ಇರ್ಬೇಕು. ಹೌದು, ಇದು ಸಿಕ್ತಿತ್ತು ಅಂತ. ನನಗೆ ರಜೆ ಹಾಕ್ಬೋದು ನಾಡಿದ್ದು ಶುಕ್ರವಾರ ಕೇಳಿ, ಮತ್ತೆ ಸೋಮವಾರ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕು. ಹಾಗೆ ಉದಾಸೀನ ಆಗ್ತದೆ. ಶನಿವಾರ ಅವನಿಗೆ ನಿನ್ನೆ ಕೂತು ಮೀಟರ್ ಆಫ್ ಆಗಿದೆ ನಿಲ್ಲಿ. ಇವತ್ತು ಅಜ್ಜನಿಗೆ ಪುಳ್ಳಿ ಜೊತೆ ಇದ್ದಾಳೆ. ಸುಮ್ಮನೆ ಒಮ್ಮೆ ಸೌಂಡ್ ಕೇಳಿ ಆಯ್ತಾ, ಇಂಥ ಸೌಂಡ್ಗಳೇ ವೈಬ್ ಬರ್ತದೆ. ಜಾಸ್ತಿ ಸೌಂಡ್ ಹಾಕುದಿಲ್ಲ, ನನಗೆ ಕಾಪಿ ರೈಟ್ ಬರ್ತದೆ. ಆಮೇಲೆ ನೋಡಿ ಈ ತರ ಎಲ್ಲ ಸಾಂಗ್ ಎಲ್ಲ ಕೇಳಿದಾಗ ಜಾತ್ರೆ ಕಥೆಯಲ್ಲಿ ಗಮ್ಮತ್ತಾಗುದು ನಡಿಲಿಕ್ಕೆ. ಇಲ್ಲಿ ದೇವರನ್ನ ನೋಡ್ಲಿಕ್ಕೆ ಬಂದು ಬಿಟ್ಟು ದೇವರನ್ನು ನೋಡ್ಲಿಕ್ಕೆ ಹೋಗ್ತಿರುವಾಗ ಅದು ಕಂಡದ್ದು. ಇದೊಂದು ಸ್ಕೂಟಿ ಕಂಡಿದೆ ಇವನಿಗೆ, ಬಾರಿ ಚಂದ ಉಂಟು. ಇದನ್ನೊಂದು ತಗೋ ಅಕ್ಷಯ. ಇಳಿಸುವ, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರ್ಲಿ ಇದನ್ನು ಇಳಿಸುವ. ಎಷ್ಟು ಸ್ಯಾಲ್ರಿ ಬರ್ತದೆ ಮರ ಹಾಗಾದ್ರೆ? ಗೈಸ್ ಲೆಕ್ಕ ಹಾಕಿ, ತಿಂಗಳ 8,000 ಇಳಿಸ್ತೇನೆ ಅಂದ್ರೆ ನನ್ನ ತಿಂಗಳ ಸಂಬಳ ಎಷ್ಟು ಲೆಕ್ಕ ಹಾಕಿ ಅಷ್ಟು ಸೂಪರ್ ಆಗಿ ಸಂಬಳ ತಗೊಳ್ತಾನೆ ಅವನು ತಿಂಗಳಿಗೆ. ಮಹಾಲಿಂಗೇಶ್ವರ ದೇವರ ಎದುರು ಹಾಕಿದ ಲೈಟಿಂಗ್ಸ್ ನೋಡಿ, ಸೂಪರ್ ಆಗಿ ಉಂಟಲ್ಲ ಲೈಟಿಂಗ್ಸ್ ಎಲ್ಲ. ಸ್ಕೂಟಿ ಮೇಲ ಇಲ್ಲಿ ಒಂದು ರಾಮ ಲಕ್ಷ್ಮಣ ಸೀತೆದು ಎಂಟ್ರಿ ಆಗಿದೆ, ಲೈಟಿಂಗ್ಸ್ ಹಾಕಿದ್ದಾರೆ. ಇದರಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ನೋಡಿ ಆಯ್ತಾ. ಅದು ಭಾರಿ ಅಟ್ರಾಕ್ಟ್ ಆಗ್ತಾ ಉಂಟು ನನಗಂತೂ. ಝೂಮ್ ಮಾಡಿ ಎಸ್. ನಾವು ದೇವಸ್ಥಾನಕ್ಕೆ ತಲುಪುವ ಹೊತ್ತಿಗೆ ಮಹಾಲಿಂಗೇಶ್ವರ ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದರು. ಪೂಜೆ ಎಲ್ಲ ಆಗಿತ್ತು, ಕಟ್ಟೆ ಪೂಜೆ ಎಲ್ಲ ಆಗಿತ್ತು. ಕಟ್ಟೆ ಪೂಜೆ ಮಾಡಿಸಿದವರೆಲ್ಲ ಪ್ರಸಾದ ತಗೊಳ್ಳಿಕ್ಕೋಸ್ಕರ ನಿಂತಿದ್ದರು. ಹಾಗಾಗಿ ಸ್ವಲ್ಪ ಹತ್ತಿರದಿಂದಲೇ ಮಹಾಲಿಂಗೇಶ್ವರನನ್ನು ನೋಡುವ ಭಾಗ್ಯ ನಮಗೆ. ಸುಮಾರು ಜನ ಇದ್ದರು ಕ್ಯೂ ಅಲ್ಲಿ, ಕಟ್ಟೆ ಪೂಜೆ ಮಾಡಿಸಿದವರು ಇಲ್ಲಿ ಕಾಣಬಹುದು. ಹಾಗೆ ಮತ್ತು ದೇವಸ್ಥಾನದ ಒಳಗೊಮ್ಮೆ ಹೋಗುವ ಅಂತ ಹೋದೆವು. ಇಲ್ಲಿ ನೋಡಿ, ಕೊಡಿಯೇರುವ ದಿವಸ ಒಂದು ಬೇತಾಳನನ್ನು ಹಾಕ್ತಾರಲ್ಲ ಅದು. ರಾಜಾರಾಣಿಯಲ್ಲಿದ್ದವು ಅದಲ್ಲಿ ರಾಜಾರಾಣಿ. ಇಲ್ಲಿದ್ದಾರೆ ನೋಡಿ ಮಹಾಲಿಂಗೇಶ್ವರ ದೇವರು. ನನ್ನನ್ನು ಸೇರಿಸಿ ಮಹಾಲಿಂಗೇಶ್ವರ ದೇವರ ಎದುರು ಎಷ್ಟು ಜನ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಕ್ಯಾಮರಾ, ಮೊಬೈಲ್ ಎಲ್ಲ ಹಿಡ್ಕೊಂಡು ಇಲ್ಲಿ ನಿಂತಿದ್ದಾರೆ. ನಿಮಗೆ ಕಾಣಬಹುದು, ಅಷ್ಟು ಜನ ಇದ್ದಾರೆ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ ಆಯಿತಾ. ಎಲ್ಲರಿಗೂ ಅವರವರ ಕ್ಯಾಮರಾದಲ್ಲಿ, ಮೊಬೈಲಲ್ಲಿ ದೇವರನ್ನು ಒಂದು ಸೆರೆ ಹಿಡಿಯುವ ಒಂದು ಖುಷಿ. ಹೆಗಲೇರಿ ಜಾತ್ರೆ ತಿರುಗುವುದೇ ಒಂದು ಸಂಭ್ರಮವೇ ಬೇರೆ. ನಮಗೆ, ನಾವು ದೊಡ್ಡವರಾದೆವು. ಈಗ ಇಲ್ಲಿ ನನ್ನ ಮಗಳು ಸೋದರ ಮಾವನ ಹೆಗಲೇರಿ ದೇವರ ಹಿಂದೆ ಬಲಿ ಬರ್ತಾ ಇದ್ದಾಳೆ.
ಅದು ತಿನ್ನುವ ಇದು ತಿನ್ನುವ ಅಂತ ಹೇಳುದು, ಯಾವುದು ಕೊಡಿಸೋದು ಕಾಣೋದಿಲ್ಲ. ಉದ್ದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳಿದ್ದೇನೆ ಸಚಿನ್ ಎಲ್ಲ ಐಸ್ ಕ್ರೀಮ್ ನನ್ನ ಹಾಗಾದ್ರೆ ಹೋಗುವ ಅಲ್ಲಿಗೆ. ಅಲ್ಲಿಗೆ ಹೋಗುವ. ಬೇಡ, ಫಸ್ಟಿಗೆ ಹೊಟ್ಟೆಗೆ ಅಂತ ತಿನ್ನುವ. ಮತ್ತೆ ಅದೆಂತ? ಹಾಗಲ್ಲ, ತಂಪೆ ಬೇಡ ಫಸ್ಟಿಗೆ ಅಂತ. ಫುಡ್ ಹೆವನ್ ಅಂತೂ ಇತ್ತು ಸಂತೆಗದ್ದೆಯಲ್ಲಿ. ಇಲ್ಲಿ ಕುಡಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ವೆರೈಟಿಯು ಒಂದೇ ಶಾಪಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ಎಲ್ಲವೂ ಇತ್ತು, ಸೂಪರಾಗಿತ್ತು. ಅಲ್ಲಿ ಟೆಂಡರ್ ಕೋಕೋನಟ್ ಜ್ಯೂಸ್ ಕುಡೀರಿ, ಭಾರಿ ಸೂಪರ್ ಇತ್ತು. ನನಗಂತೂ ಭಾರಿ ಸೂಪರ್ ಇತ್ತು. ಹೋದವರು, ಜಾತ್ರೆಗೆ ಹೋದವರು ಒಮ್ಮೆ ಟ್ರೈ ಮಾಡಿ. ನನಗೊಂದು ಪೊಟ್ಯಾಟೊ ಟ್ವಿಸ್ಟರ್ ಬೇಕು. ಪೊಟ್ಯಾಟೊ ಟ್ವಿಸ್ಟರ್ ಅದು ಕೊಡಿಸುವ. ಭಾರ್ಗವನಿಗೆ ಒಂದು ಪೊಟ್ಯಾಟೊ ಟ್ವಿಸ್ಟರ್ ಬೇಕಂತ ಕೊಡಿಸುವನಾ? ಪೊಟ್ಯಾಟೊ ಟ್ವಿಸ್ಟರ್ನ ವಹಿವಾಟಿಗೆ ಹೋಗುದು ಬೇಡ, ಅದು ಎಣ್ಣೆಯಲ್ಲಿ ಅರ್ಧ ಗಂಟೆ ಕಾಯಿಸ್ತಾರೆ. ಅದಕ್ಕೆ ಮತ್ತೆ ಕಲರ್ ಎಲ್ಲ ಹಾಕ್ತಾರೆ. ಅದ್ರ ಬದಲಿಕ ಇಲ್ಲಿ ಅವಿಲ್ ಮಿಲ್ಕ್ ಬಾಳೆಹಣ್ಣು ಗೊನೆ ನಿಲ್ಲಿಸಿದ್ದಾರೆ, ಅದನ್ನು ಕೂಡ ಅದು ಒಳ್ಳೆ ಹೆಲ್ತ್. ಏನು ಜನ ಬರ್ತಾ ಬರ್ತಾ ಭಾರಿ ಹೆಲ್ತ್ ಕಾನ್ಶಿಯಸ್ ಆಗ್ತಾ ಇರೋದು. ಈ ಏಜ್ ಅಲ್ಲಿ ಈಗ ಹೆಲ್ತ್ ಕಾನ್ಶಿಯಸ್ ತಗೊಂಡಿದ್ರೆ 30-35 ವರ್ಷಕ್ಕೆ ಔಟ್ ಆಗ್ತದೆ ಎಲ್ಲದು. ನೋಡಿ ಅಂತ ಆಸೆ ನನ್ನ ತಮ್ಮನಿಗೆ. ಈಗ ಬೇಗ ವಿಡಿಯೋ ಮುಗಿಸಲಿ ಗೋಬಿ ಅಂತಿರ್ತೀನಿ. ಒಳ್ಳೆ ಜನ ವಿಡಿಯೋಕ್ಕೆ ಮಾತ್ರ ಅನ್ನೋದು ಹೆಲ್ತ್ ಕಾನ್ಶಿಯಸ್ ಆಯ್ತಾ? ಇಲ್ಲಿ ಅದು ಡೀಪ್ ಫ್ರೈ ಅಲ್ವಾ? ಅದು ಕಮ್ಮಿ ಫ್ರೈ ಮಾಡುದು ಪೊಟ್ಯಾಟೊ ಬೇಡ. ಎಂತಾದ್ರೂ ಗೋಬಿ ಒಳಗೆ ಹುಳ ಇರ್ತದೆ, ತೊಂದ್ರೆ ಇಲ್ಲ, ಜಾತ್ರೆಯಲ್ಲಿ ಅದೆಲ್ಲ ನೋಡ್ಬೋದು. ಇವನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದ ನೋಡ, ಎಂತ ಇನ್ಫಾರ್ಮೇಶನ್ ಸಿಕ್ಕಿತ್ತೆ ಪರ್ಸನಲ್ಲ ಪಾಪ. ಇಬ್ಬರಿಗೆ ಸಹ ಒಂದೊಂದು ರೀತಿ ಕೊಡಿಸಿದ್ದಾಯ್ತಾ. ಇನ್ನು ಮನೆಯಲ್ಲಿ ಇದ್ರದ್ದೇ ಹರಟೆ ಇರ್ಬೋದು, ಅದನ್ನು ಸಹಿಸ್ಬೇಕಲ್ಲ ಅಂತೇಳಿ ದೊಡ್ಡ ತಲೆನೋವು. ಇವಳಿಗೆ ಈಗ ಸ್ವಲ್ಪ ಸ್ವಲ್ಪ ಓದ್ಲಿಕ್ಕೆ ಅಭ್ಯಾಸ ಆಗ್ತಾ ಉಂಟು. ಅಪ್ಪ ನಿಂಗೋ ನೆನಪಾಗ್ತಾ ಹೆಂಗೋಗೆ ಶಬರಿಮಲೆಯಿಂದ ಬಪ್ಪಗ ಗಿಳಿತು ಹಿಂಗೆ 20 ಕೊಡ್ಸಿದ್ದು ಹೌದು. ಅದ ಅಜ್ಜ ಇಲ್ಲಿ ನೋಡಿ, ನಾವು ಸಚಿನ್ ಅವರದ್ದು ಫ್ಲೇವರ್ಸಿಗೆ ಬಂದದ್ದು. ಇಲ್ಲಿ ವೆರೈಟಿ ಉಂಟಾಯ್ತಾ. ನನಗೆ ಇದು ತಿನ್ನಬೇಕು ಅಂತ ಇತ್ತು, ಐಸ್ ಕ್ರೀಮ್ ಸ್ಯಾಂಡ್ವಿಚ್. ಅದಿಲ್ಲಂತೆ. ಅದರ ಬದಲು ನಾಟಿ ಹಾರ್ಲಿಕ್ಸ್ ಅಂತ ತಗೊಂಡಿದ್ದೇನೆ. ಟೇಸ್ಟ್ ನೋಡಬೇಕಷ್ಟೇ, ಇನ್ನು ಎಲ್ಲ ಉಂಟು ನೋಡಿ. ನೋಡುವಾಗೆಲ್ಲ ಆಸೆ ಆಗ್ತದೆಲ್ಲ. ಓ ಕರೆಂಟ್ ಹೋಯ್ತು. ಇವರೆಲ್ಲ ನೋಡಿ, ಅಮ್ಮ ಮಗ ಅಪ್ಪ 3 ಜನ ಒಟ್ಟಿಗೆ ಕುತ್ಕೊಂಡು ತಿಂತಿದ್ದಾರೆ. ನನಗೆ ಹೇಳ್ತೇನೆ, ತಮ್ಮ ಹೀಗೆ ನೋಡ್ತಿದ್ದಾನೆ. ಮಗಳಿಗೆ ಐಸ್ ಕ್ರೀಮ್ ಬೇಡ ಅಂತ ಇತ್ತು, ಅಣ್ಣ ತಿನ್ನೋದನ್ನು ನೋಡಿ ಬೇಕು ಅಂತ ಇತ್ತು. ಹಾಗೆ ನೆಕ್ಸ್ಟ್ ಅವಳಿಗೆ ಸಹ ಒಂದು ಹೋಗಿ ತಂದದ್ದು, ಮತ್ತು ನಾನು ಸಹ ತಿಂದದನ್ನು. ಅಕ್ಷಯ ಅಲ್ಲಿ ನೋಡು, 3 ಶರ್ಟ್ಸ್ ಓನ್ಲಿ 500. ಬೇಕಾದ್ರೆ ಹೋಗಿ ಒಮ್ಮೆ ನೋಡಿ. ಹಾಂ, ನಾನೇ ಕೊಡಿಸ್ತೇನೆ, ಬೇಕಾದ್ರೆ ಹೋಗಿ. ನೀವು ತಗೊಳ್ಳುದಿಲ್ಲ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಧೈರ್ಯದಲ್ಲಿ ನಾನು ಹೇಳಿದ್ದು. ಜಾತ್ರೆ ಶರ್ಟ್ ನಾನು ಅದಕ್ಕೆ ಜಾತ್ರೆ ಶರ್ಟ್ ಆಗಿ ನೀನು ತಗೊಳ್ಳುದಿಲ್ಲ ಅಂತ ಗೊತ್ತು ನನಗೆ, ಹಾಗೆ ನಾನು ಕೇಳಿದ್ದು. ಇಲ್ಲರೂ ಇನ್ನಿಲ್ಲ, ಸಂಜೆ ಶೆಟ್ಟಿ ಕ್ಲೋಸ್ ಆಯ್ತು. ಅಪ್ಪ ಹೇಗಾಯ್ತು? ಸೂಪರ್. ಅಮ್ಮನಿಗೆ ಸೂಪರ್ ಆಯ್ತಾ? ಹೊಟ್ಟೆ ಫುಲ್ ಆಗಿದೆ. ಇನ್ನು ಮನೆಗೆ ಹೋಗಿ ಚಂದ ಸ್ನಾನ ಮಾಡಿ ಹಾಸಿಗೆ ನೋಡಿದ್ರೆ ಸಾಕಾಗಿದೆ. ಓ ನಮ್ಮ ಕಾರ್ ತಗೊಂಡು ಓಪನ್ ಹೋಗ್ತಲ್ಲಿ ಈಗ ಫುಲ್ ಜಾಮ್. ಅಲ್ಲಿ ಇಲ್ಲಿ ಹೇಗೆ ತಗೊಂಡು ಹೋಗೋದು ಅಂತ ಅವನೇ ಟೆನ್ಷನ್. ಅಲ್ಲಿ ನೋಡಿ ಕಾಣ್ತದ ನಮ್ಮ ಭಾರತ ದೇಶದ ಬಾವುಟ, ಹೆಮ್ಮೆಯ ಬಾವುಟ. ಹೊಟ್ಟೆ ಮಾತ್ರ ಫುಲ್ ಆಗಿದೆ. ಇವತ್ತು ರಾಟೆ ತೊಟ್ಲಲ್ಲೆಲ್ಲ ಕುತ್ಕೊಳ್ಳಿಲ್ಲ, ಯಾಕಂದ್ರೆ ಫಸ್ಟಿಗೆ ತಿಂದಾಗಿತ್ತು. ಮಂಡೆ ಓಡಿಸಿದ್ರೆ ಮತ್ತೆ ತಿನ್ಬೋದಿತ್ತು, ಆದರೆ ನಾವಿಬ್ರು ಕುತ್ಕೊಳ್ಳುವ ಮನಸ್ಸು ಮಾಡಲಿಲ್ಲ. ನಾನು ತಮ್ಮ ಇಬ್ಬರೇ ಕುತ್ಕೊಳ್ಬೇಕಿತ್ತು. ಹಾಗೆ ಇದೊಂದು ಕೊಡಿಸಿ ಭಾರಿ ದೊಡ್ಡ ತಪ್ಪು ಮಾಡಿದೆವು ಅಂತ ಅನ್ನಿಸ್ತಾ ಉಂಟು ಈಗ. ಪಾಪಲ್ಲ ಮಕ್ಕಳು ಕೇಳ್ತಾರೆ ಅಂತ ಕೊಡಿಸಿದ್ದು, ಇಡೀ ದಿನ ಹರಟೆ ಮಾಡಿಕೊಂಡು ಬೈಗಳು ತಿನ್ನೋದೊಂದೇ ಆಗ್ತದ ಅಂತ ಕೊಡಿಸಿದವರಿಗೂ ಸಹ ಓದಿದವರಿಗೆ ಸಹ ಬೈಗಳ. ಇನ್ನು
ಆದ್ರೆ ಬೇರೆ ಮಕ್ಕಳೆಲ್ಲ ತಕ್ಕೊಳ್ತಾರೆ, ನಮಗೆ ಯಾಕೆ ಬೈಯುವುದು? ಹಾ, ಹೀಗೆ ಪ್ರಶ್ನೆ ಕೇಳಿದ್ರೆ ಎಂತ ಉತ್ತರ ಕೊಡುದು? ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಷ್ಟೆ. ಹಾ, ಹರಟೆ. ಎಂತ ಮಗ? ಗೂಗಲ್ ಪ್ಲೇಗೆ ಗೂಗಲ್ ಪೇ ಮಾಡಿ. ಅವನಿಗೆ ಗೂಗಲ್ ಪೇ ಅಂತ ಹೇಳುದು ಗೊತ್ತುಂಟು, ಹಾಗೆ ಅದನ್ನು ಗೂಗಲ್ ಪೇ ಅಂತ ಮಾಡ್ಕೊಂಡಿದ್ದಾನೆ ಈಗ. ಅಕ್ಷಯ, ನಾನು ಕೊಡಿಸ್ತಿದ್ದೆ ನಿನಗೆ ಶರ್ಟು, ನೋಡು ಸಂಜೀವ ಶೆಟ್ಟಿ ಕ್ಲೋಸ್ ಆಗಿದೆ ನೋಡು. ಅಲ್ಲ, ನೀನ್ ಸಂಜೀವ್ ಶೆಟ್ಟಿ ಅಂತ ಹೇಳಿದ್ದಲ್ಲ. ಬೇಡ ಬೇಡ, ನಮಗೆ ಕ್ವಾಲಿಟಿ ಅಂತ ಹೇಳಿದ್ರೆ ಸಂಜೀವ ಶೆಟ್ಟಿ. ಪುತ್ತೂರಿಗೆ ಒಂದು ಫೇಮಸ್ ಬ್ರ್ಯಾಂಡ್ ಅದು. ಹೇಗಾಯ್ತು ಪುತ್ತೂರು ಜಾತ್ರೆ? ಲೈಕ್ ಆಯ್ತು. ಹಾ, ಮತ್ತೆ ಬಾಕಿದವರಿಗೆಲ್ಲ ತಿಂತ ಸ್ವರವೇ ಬರುದಿಲ್ಲ. ಅಲ್ಲಿ ಒಬ್ಬಲಾಗ ಒನ್ ಮೇ ಅಲ್ಲಿ ಸೂಪರ್. ಹೇಗಾಯ್ತು? ಸೂಪರ್ ಆಯ್ತು. ಸೂಪರ್ ಫಂಟಾಸ್ಟಿಕ್. ಮೈ ಬ್ಲೂಟಿಂಗ್ ಅಂತ ಅಕ್ಷಂಗೆ ಹೊಟ್ಟೆಯಲ್ಲಿ ಫುಲ್ ಫ್ಲೋಟಿಂಗ್ ಆಗ್ತಾ ಉಂಟು, ಹಾಗಾಗಿ ಮೈ ಫ್ಲೋಟಿಂಗ್. ನಾವೊಂದು ಚಾಕ್ಲೇಟ್ ತಕೊಂಡಿದ್ದಾರೆ, ಆದ್ರೆ ಅದೊಂದು ಹೊಸ ಅಂಗಡಿಯ ಚಾಕ್ಲೇಟ್ ಆಗಿದೆ. ಅಕ್ಷಯ, ಅಲ್ಲಿ ಕ್ಯಾಂಕೋ ವಿನ್ನರ್ ಇತ್ತು, ಅದನ್ನು ಕುಡಿಬೋದಿತ್ತು ಮಾರಾಯ. 20 ರೂಪೀಸಿಗೆ ಗೋಲ್ಡ್ ವಿನ್ನರ್ ಕೊಡ್ತಾ ಇದ್ರಲ್ಲಿ. ನಂಗೆ 50ನೇ ವರ್ಷದಲ್ಲಿ ಕೊಟ್ಟು ಜೀವಮಾನಕ್ಕಾಗಷ್ಟು ಸಾಕಾಗಿದೆ. ಎಂತದು ವಿನ್ನರ? ವಿನ್ನರ್ ಹುಡಿ. ಹೌದು, ನಮ್ಮ ಯಾವರಿಗೆ ಕೆಂಕೋದಲ್ಲಿ ಮೆಂಬರ್ಶಿಪ್ ಉಂಟು ಅವರಿಗೆಲ್ಲ ಈ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ವಿನ್ನರ್ ಹುಡಿ 2 ಡಬ್ಬಿ ಸಿಕ್ಕಿದೆ. ಎಂತೆಲ್ಲ ಆಗ್ಬೇಕು ಪ್ರಯೋಗ, ಆ ಹುಡಿಯಲ್ಲಿ ಎಲ್ಲ ಪ್ರಯೋಗ ಮಾಡಿದ್ದಾರೆ. ಅಲ್ಲ, ಫಸ್ಟಿಗೆ ವಿನ್ನರ್ ಹುಡಿ ತಿನ್ನೋದು, ತಿಂದು ಕೊಡ್ತಾರೆ ಜ್ಯೂಸ್ ಮಾಡಿ ಕುಡಿಯೋದು, ಮತ್ತೆ ಜ್ಯೂಸ್ ಪಡೆದ್ರೆ ವಾಪಸ್ ವಿನ್ನರ್ ಹುಡಿ ತಿನ್ನೋದು. ಅಲ್ಲಿ ಒಟ್ಟು ಮುಗಿಸಿದ್ರೆ ಆಯ್ತು ಅಷ್ಟೇ. ಫಂಕ್ಷನ್ ಅಲ್ಲೆಲ್ಲ ತಿರುಗಿಸಿಕೊಂಡು ಒಬ್ಬರ ಮನೆಗೆ ರೊಟ್ಟೆ. ವಿನ್ನರ್ ಬರ್ಫಿ, ಫೇಮಸ್ ವಿನ್ನರ್ ಬರ್ಫಿ ಮಾಡಿದ್ರು, ಅದು ಮಾತ್ರ ನಿಜ ಒಳ್ಳೇದಾಗಿತ್ತು. ಒಳ್ಳೆ ಹೊಸ ಆವಿಷ್ಕಾರ ಮಾಡಿದ್ರು ಬರ್ಫಿ. ಹಾಗೆ ಈಗ ನಾವು ಮನೆಯ ಕಡೆ ಪಯಣವನ್ನ ಬೆಳೆಸ್ತಾ ಇದ್ದೇವೆ. ನಮ್ಮ ಆಫೀಸ್ ಕಾಣ್ತದೆ ಇಲ್ಲಿ, ಆಫೀಸ್ ಇಲ್ಲಿ ನೋಡಿ ನಮ್ಮ ಆಫೀಸ್. ಲೈಟ್ ಹಾಕಿಸ್ಬೇಕಿತ್ತು. ಹಾ, ಲೈಟ್ ಹಾಕಿಸುವ ಎಷ್ಟು ದುಡ್ಡಾಗ್ಲಿ. ಸತ್ಯವಾ? ನಾವಿನ್ನು ಸಹ ಅಂಬೆಗಾಲ ಇಡುತ್ತಿರುವಂತಹ ಆಫೀಸ್ನವರು. 16ನೇ ತಾರೀಕಿಗೆ ಉಳ್ಳಾಳ್ತ್ಯಮ್ಮ ಬಲ್ನಾಡಿಂದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇದೇ ರೋಡಲ್ಲಿ ಹೋಗುದು. ಎಲ್ಲ ಕಡೆ ನೋಡಿ ಲೈಟಿಂಗ್ಸ್, ಆಮೇಲೆ ಬಟ್ಟಿಂಗ್ಸ್ ಎಲ್ಲ ಕಟ್ತಿದ್ದಾರೆ. ಜೊತೆಗೆ ಸೈಡಲ್ಲಿ ಎಂತ ಹೇಳುದಪ್ಪ ಅದಕ್ಕೆ, ಬಾವುಟವ ಎಂತ ಹೇಳುದು, ಆರೆಂಜ್ ಕಲರ್ ಇದಕ್ಕೆ ಬಾವುಟ. ಅದನ್ನೆಲ್ಲ ಕಟ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಗಟ್ಟಿ ಆಗಿದೆ ಇಲ್ಲೆಲ್ಲ. ಇನ್ನು ನಾಡಿದ್ದು ಇಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ, ಚಂದ ಇರ್ತದೆ ಆಗ ಹೋಗ್ಲಿಕ್ಕೆ. ನಮ್ಮ ಬಲ್ನಾಡಿನಿಂದ ಉಳ್ಳಾಳ್ತ್ಯಮ್ಮ, ದಂಡನಾಯಕ ಸಮೇತ ಉಳ್ಳಾಳ್ತ್ಯಮ್ಮ ಹೋಗುದು ನೋಡ್ಲಿಕ್ಕೆ ಚಂದ ಆಯ್ತಾ. ಮೊದ್ಲು ನಮ್ದು ಇಲ್ಲೇ ಬಪ್ಪಳಿಗೆಯಲ್ಲಿ ಮನೆ ಇತ್ತು, ಈ ಉಳ್ಳಾಳ್ತ್ಯಮ್ಮ ಹೋಗೋ ದಾರಿಯಲ್ಲೇ ಬದಿಯಲ್ಲಿ ಆಯ್ತಾ. ಆಗ ನಮಗೆ ಭಾರಿ ಸಂಭ್ರಮ, ಮಲ್ಲಿಗೆ ಎಲ್ಲ ತುಂಬಾ ಸಿಕ್ತಿತ್ತು. ಈಗ ನಮ್ಮ ತಾಯಿ ಮನೆ ಉಪ್ಪಿನಂಗಡಿಯಲ್ಲಿ ಆದ ನಂತರ ಇಲ್ಲಿ ನಮಗೆ ಉಳ್ಳಾಳ್ತ್ಯಮ್ಮ ಹೋಗುವಾಗ ನಾವಿಲ್ಲೇ ಇದ್ದೇವಲ್ಲ ಅಂತ ಹೇಳೋ ಫೀಲ್ ಇಲ್ಲ. ಒಂದು ವರ್ಷ ತಮ್ಮ ಮನೆ ಹೊತ್ತಿಸ್ತಿದ್ದ. ಹೌದು, ಇವನು ಮಾಡಿದ ಲೂಟಿಗೆ ಎಂತ ಮಾಡಿದ್ದಾಳು, ಅಲ್ಲಿ ಇದು ಉಳ್ಳಾಳ್ತ್ಯಮ್ಮನ ಮೆರವಣಿಗೆ ಹೋಗ್ತಾ ಉಂಟು, ಈ ಬ್ಯಾಂಡ್ ವಾಲಾಗೆಲ್ಲ ಇರ್ತದಲ್ಲ, ಅದರ ಸೌಂಡಿಗೆ ಇವನಿಗೆ ಫುಲ್ ಜೋಶ್ ಬಂದು ಇವನು ಎಂತ ಮಾಡಿದಾನೆ ಅಂತ ಹೇಳಿದ್ರೆ, ಮನೆಯ ಡೋರ್ ಬೆಲ್ ಉಂಟಲ್ಲ, ಅದೇ ಕಾಲಿಂಗ್ ಬೆಲ್ ಡೋರ್ ಬೆಲ್ ಉಂಟಲ್ಲ, ಅದನ್ನ ಒತ್ತಿ ಹಿಡ್ದಿದ್ದಾನೆ. ಒತ್ತಿ ಹಿಡಿದು ಅದು ವೈಬ್ರೇಟ್ ಆಗ್ತಾನೆ ಇತ್ತು. ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ, ಯಾಕಂತ ಹೇಳಿದ್ರೆ ಹೊರಗೆ ಮನೆ ಅಂಗಳದ ಬುಡದಲ್ಲಿ ಎಲ್ಲ ವಾಲಗದ್ದೆಲ್ಲ ಸೌಂಡ್, ಇದ್ರ ಸೌಂಡ್ ಗೊತ್ತಾಗಲ್ಲ. ಸೌಂಡಿಗೆ ನನ್ನ ಸೌಂಡ್ ಮ್ಯಾಚ್ ಮಾಡ್ತಿದ್ದೆ. ಇವನಿಗೆ ಆಗ ಲೂಟ ಇತ್ತು. ಅದಾದ ನಂತರ ನಾನು ಅಪ್ಪನ ಯಾರೋ ಒಳಗೆ ಹೋದದ್ದು, ಎಂತ ಮಲ್ಲಿಗೆ ಇಡ್ಲಿಕ್ಕೆ ಅಂತ, ಇದೆಂತ ಸ್ಮೆಲ್ ಇಲ್ಲೆಂತ ಹೊತ್ತಿದಾಗ ಆಗ್ತದೆ ಅಂತ ನೋಡ್ತೇವೆ. ಆ ಡೋರ್ ಬೆಲ್ ಒಳಗಿರ್ತದಲ್ಲ ಸೌಂಡ್ ಆಗುದು, ಅದೇ ಅದು ಬೆಂಕಿ ಹೊತ್ತಿಕೊಂಡಿದೆ ಅದ್ರಲ್ಲಿ. ನನ್ನ ಅಪ್ಪ ಎಂತದ ಪುಣ್ಯಕ್ಕೆ ಇವನನ್ನ ಜೋರ್ ಮಾಡಿಸಿ ಅಲ್ಲಿ ಒತ್ತಿಸೋದನ್ನ ನಿಲ್ಲಿಸಿ ಏನೋ ಊಫಿ ಅದನ್ನ ನನ್ಸಿದ್ರೆ ಆಯ್ತಾ ಬೆಂಕಿಯನ್ನು. ಇಲ್ಲದಿದ್ರೆ
ಮನೆಯೇ ಒತ್ತಿ ಹೋಗ್ತಿತ್ತು ಇವನ ಅವಸ್ಥೆಯಲ್ಲಿ. ಮೇನ್ ಸ್ವಿಚ್ ಆಫ್ ಮಾಡಿತ್ತು. ಮೈನ್ ಸ್ವಿಚ್ ಎಲ್ಲ ಆಫ್ ಮಾಡಿದ್ದು ಮತ್ತೊಮ್ಮೆ. ಇವನದ್ದು ಸಹ ಒಂದು ಗೌಜಿ ಆಡಿದ ಲೂಟಿ ಉಂಟಲ್ಲ, ಲೆಕ್ಕ ಉಂಟ ಈ ಮತ್ತೆ ತಮ್ಮ. ಅದೇ ಮನೆಯಲ್ಲಿ ಇನ್ನೊಂದು ನೆನಪುಂಟ, ಯಾವ್ದು? ನಿನ್ನ ಪಟ್ಟಕ್ಕೆ ಹೂಮಾಲೆ ಹಾಕಿ ಊದುಬತ್ತಿಯಲ್ಲಿ. ಹೌದು, ಅದೇ ದಿವಸ ಮರು ದಿವಸವೇನ ನನ್ನ ಸಣ್ಣದಿರ್ಬೇಕಿದ್ರೆ ಒಂದು ಫೋಟೋ ಇತ್ತು. ಆ ಫೋಟೋಕ್ಕೆ ಹೂವಿನ ಮಾಲೆ ಊದುಕಡ್ಡಿ ಎಲ್ಲ ಹಚ್ಚಿಟ್ಟಿದ್ದಾನೆ ಈ ದೇವ್ರು ಬಂದು ಹೋದ ನಂತರ. ನೋಡಿದ್ರೆ ನಾನು ಹತ್ತು ನನ್ನ ಫೋಟೋಕ್ಕೆ ಬದುಕಿರುವಾಗಲೇ ತಮ್ಮ ಹೂವಾಗಿದ್ದಾನೆ ಅಂತೆಲ್ಲ 10 ಸೀನ್ಸ್ ಎಲ್ಲ ಆಗಿತ್ತು. ಅಷ್ಟು ಮೆಮೊರೀಸ್ ಮಾಡಿ ಕೊಟ್ಟಿದ್ದಾನೆ ಅವನು ಸುಬ್ರಾಯ. ಮತ್ತೆ ತೆಂಗಿನ ಮರ ಕಸದ ರಾಶಿ. ಅದು ನಾನು ಶಾಲೆಯಿಂದ ಬರುವಾಗ ಸಿಟ್ ಔಟ್ ಅಲ್ಲಿ ಚಂದ ಸುಮ್ಮನೆ ನಿಂತಿದ್ದ. ಎಂತ ನೋಡ್ತಾನೆ, ಇದು ತೆಂಗಿನ ಮರದ ಬುಡದಲ್ಲಿ ರಟ್ಟಿನ ತುಂಡಿತ್ತು. ಆ ರಟ್ಟಿನ ತುಂಡಿಗೆ ಮೆಲ್ಲ ಅದೊಂದು ಹೊಸ ಲೈಟರ್ ತಂದಿದ್ರಪ್ಪ, ಹೊಸ ಸ್ಟೈಲ್ ಇದು. ಅದನ್ನು ಹೊತ್ತಿಸಿ ಬೆಂಕಿ ಕೊಟ್ಟು ನಿಂತಿದ್ದ. ಇಲ್ಲಿ ನೋಡಿ ಉಳ್ಳಾಳ್ತಿ ಅಮ್ಮನ ದ್ವಾರ ಇದೆ, ಇಲ್ಲಿ ಕೆಳಗೆಲ್ಲ ಫುಲ್ ಡೆಕೋರೇಷನ್ ಎಲ್ಲ ಆಗ್ತಾ ಉಂಟು. ಆಯ್ತಾ, ಇವನು ಬೆಂಕಿ ಕೊಟ್ಟು ನಿಂತಿದ್ದಾನೆ, ಅಲ್ಲಿ ಉರಿತಾ ಉಂಟು. ಆಮೇಲೆ ನಾನು ಹೇಳಿದ, ಅಮ್ಮ ಇಲ್ಲಿ ನೋಡಿ ತಮ್ಮ ಬೆಂಕಿ ಕೊಟ್ಟು ನಿಂತಿದ್ದಾನೆ. ಮತ್ತೆ ನೀರು ಹಾಕಿ ನಂದಿಸಿದ್ದದನ್ನು. ತೆಂಗಿನ ಮರ ಸುಟ್ಟು ಎಲ್ಲ ಸುಡುವ ಕೆಲಸವೇ ಇವನದ್ದು. ಇನ್ನೊಂದು ನೆನಪುಂಟ, ನಾವು ಅದೆಲ್ಲರೂ ಸೇರಿ ಮಾಡಿದ್ದು. ನಮ್ಮಲ್ಲಿ ಕುಚ್ಚೆ ಇತ್ತಲ್ಲ ಅಲ್ಲಿ ಒಂದು, ಅದಕ್ಕೆ ಬಲೂನ್ ಕಟ್ಟಿದ್ದು. ಬೀಲಕ್ಕೆ ಬಲೂನ್ ಕಟ್ಟಿ ಪಕ್ಕದವನೆಯವರ ಗೇಟ್ ಅಲ್ಲಿ ಸೈಡಿ ಬಲೂನ್ ಹೋಗುದಿಲ್ಲ, ಅದು ಹೋಗಿದೆ ಅವರಿಗೆ. ಇಷ್ಟೆಲ್ಲ ಕೀಟ್ಲೆ ಮಾಡಿದಾಗ ಗೊತ್ತಾ, ಸುಮಾರು ಮೆಮೊರೀಸ್ ಉಂಟು ನಮ್ಮಲ್ಲಿ ಬತ್ತಳಿಕೆಯಲ್ಲಿ. ಸೊ ನಾವು ನಮ್ಮ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಗಮ್ಮತ್ ಮಾಡಬೇಕು. ಜೊತೆಗೆ ಏನೆಲ್ಲ ಆಗ್ತದೆ, ಕೆಲಸ ಆಗಿರ್ಬೋದು ಅಥವಾ ಆಟ ಆಗಿರ್ಬೋದು, ಎಂತೆಲ್ಲ ಮೆಮೊರೀಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡ್ಬೇಕಾಯ್ತು. ಯಾಕಂತ ಹೇಳಿದ್ರೆ ದೊಡ್ಡಾದ ನಂತರ ಅದು ನಮಗೆ ಬ್ಯೂಟಿಫುಲ್ ಮೆಮೊರೀಸ್ ಆಗಿ ಕೂತ್ಕೊಳ್ತದೆ. ಜೀವಮಾನದಲ್ಲಿ ಕಳೆಯುವ ಕ್ಷಣಗಳು ಅದೇ ಅಲ್ಲ, ಅದಕ್ಕಿಂತ ಹೆಚ್ಚೆಂತ ಸಿಗ್ಲಿಕ್ಕೆ ಉಂಟು. ಖುಷಿಯಾಗಿರ್ಬೇಕಷ್ಟೇ ನಮ್ಮವರೊಂದಿಗೆ. ಅದು ಬಿಟ್ಟು ಬರೀ ಕೆಲಸ ಅಥವಾ ದುಡ್ಡಿನ ಹಿಂದೆ ಓಡುದು ಅದೇ ಜೀವನ ಆಗಿರ್ಬಾರ್ದು. ಗಮ್ಮತ್ ಕೂಡ ಮಾಡ್ಬೇಕು, ಆಯ್ತಾ? ನನ್ನ ಥಾಟ್ ಹಾಗೆ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಇಷ್ಟ ಆಗಲ್ಲ